ಸಂಜೆ ಆಗ್ತಿದ್ದಂಗೆ ಒಳ್ಳೆ ಚೆನ್ನಾಗಿ ಕಾಣಿಸ್ತತಿಲ್ಲಲ್ಲ. ಸೂರ್ಯ ಮುಳುಗೋದು. ಮತ್ತೆ ಕಲಿಸ್ತಿದೀಯಾ? ಹಾಂ, ಕಮ್ಮಿ ಆಯ್ತು ಸ್ವಲ್ಪ. ಕಮ್ಮಿ ಆಯ್ತಾ? ಸುತ್ತಲೂ ಗೋಡೆ ಮುಗಿಸೈತಾನಲ್ಲ ಅಣ್ಣ, ಒಳಗೆ ನಾಳೆ ಹೊಡಿತೈತ. ಟೈಲ್ಸ್ನವ್ರು ಹೊರಗೆ ಹಾಕ್ತಾರಲ್ಲ ನಾಳೆ. ಸುತ್ತಲೂ ಗೋಡೆ ಮುಗಿಸಿದ್ದಾರೆ, ಒಳಗಡೆ ನಾಳೆ ಹೊಡಿತಾರೆ ಅಂತ ಅನಿಸುತ್ತೆ. ಇನ್ನು ಜಲ್ಲಿ ಕಲ್ಲು. ಇದು ನಮ್ಮ ಓಣಿ. ಎರಡು ಮನೆ ನಡುವೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ, ಒಂದೊಂದು ಅಡಿ. ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಿಲ್ಲೆಲ್ಲ. ಹಾಯ್, ನಿನ್ನೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದಮೇಲೆ. ರಾತ್ರಿ ಸ್ವಲ್ಪ ನನ್ನ ಫ್ರೆಂಡ್ ಒಬ್ಬಳು ಬಂದಿದ್ಲು, ಹಂಗೆ ಮಾತಾಡ್ಕೊಳ್ತಾ ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅವಳು ಬಂದು ಮಾತಾಡ್ತಿರ್ಬೇಕಾದ್ರೆ ಇಡ್ಲಿಗೆ ಅಂತ ನೆನೆಸಿದ್ದೆ, ಇಡ್ಲಿ ಮಾಡೋಣ ಅಂತ. ಅದನ್ನು ರಾತ್ರಿ ರುಬ್ಬಿಡೋದು ಕೂಡ ಮರ್ತೋಗ್ಬಿಟ್ಟೆ ನಾನು. ರಾತ್ರಿ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ನೆನಪಾಯಿತು, ಅಯ್ಯೋ ಇಡ್ಲಿಗೆ ನೆನೆ ಹಾಕಿದ್ದೆ, ರುಬ್ಬೇ ಇಲ್ಲ ಅಂತ. ಆಮೇಲೆ ಬೆಳಗ್ಗೆ ಎದ್ದು ರುಬ್ಬಿದರೆ ಏನೂ ಆಗೋಲ್ಲ ಅಂತ, ಅಂದರೆ ಒಂದು ಸಲ ಫಸ್ಟ್ ನಾನು ನೋಡಿದ್ದೆ, ಬೆಳಗ್ಗೆ ಎದ್ದು ರುಬ್ಬಿ ಮಾಡಿದರೆ ಏನೂ ಆಗೋಲ್ಲ ಅಂತ ಗೊತ್ತಿತ್ತು ಆವಾಗ. ಹಾಗಾಗಿ ಬೆಳಗ್ಗೆನೇ ಎದ್ದು ರುಬ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಯಜಮಾನ್ರು ಅಲ್ಲಿ ಮನೆ ಹತ್ರ ಹೋಗಿದ್ದಾರೆ. ನಾನು ಇವಾಗ ಇದನ್ನು ಇಡ್ಲಿಗೆ ರುಬ್ಕೊಂಡು ಇವತ್ತು ತಿಂಡಿ ಬಂದು ಇಡ್ಲಿ ಮಾಡಬೇಕು. ಬನ್ನಿ, ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗಿ. ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಬ್ಬರಿಗೆ ಅಲ್ಲ, ಅದಕ್ಕೆ ಇಷ್ಟೇ ಸಾಕು ಅಂತ. ಹಸಿಮೆಣ್ಸಿಕಾಯಿ ಇರಲಿಲ್ಲ, ಹಂಗಾಗಿ ನಾನು ಖಾರ ಪುಡಿನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಟ್ಟು ಕಲಸಿ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬರುತ್ತೆ ಇಡ್ಲಿ. ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಹಾಕಿದ್ರೆ ಏನೂ ಆಗೋಲ್ಲ. ಅಷ್ಟರಲ್ಲೇ ನೀರು ಕೂಡ ಬಿಟ್ಬಿಟ್ರು ಇವತ್ತು. ನೀರು ತುಂಬ ದಿನ ಆಗಿತ್ತು, ಯಾಕೋ ಈ ಸಲ ತುಂಬ ಲೇಟಾಗಿ ಬಿಟ್ಟಿದ್ದಾರೆ. ಪೈಪ್ ಕೂಡ ಹಚ್ಕೊಂಡಿದ್ದೀನಿ. ಡ್ರಮ್ ತೊಳಿಬೇಕು,
ನಮ್ಮ ಮನೆಯವ್ರು ಬರಬೇಕು, ಅವ್ರು ಬಂದು ತೊಳ್ಕೊಡ್ತಾರೆ. ಬನ್ನಿ ನೋಡಿ, ಇಡ್ಲಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನಮ್ಮದು 21 ಇಡ್ಲಿ ಆಗುತ್ತೆ. ಒಂದೊಂದರಲ್ಲಿ 7 ಬರುತ್ತೆ, 21 ಇಡ್ಲಿ ಆಗುತ್ತೆ. ಇದನ್ನು ನಾನು ಫಸ್ಟ್ ಮದುವೆ ಆಗಿ ಒಂದು 15 ದಿವಸಕ್ಕೇ ತೊಗೊಂಡಿದ್ದೆ ಇಡ್ಲಿ ಪಾತ್ರೆ. ನೋಡಿ, ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಡು ಹೇಳಪ್ಪಿ ಒಂದು. ಆಳು ಮುಖ ತೊಗೊಳೋದಕ್ಕೂ ಹಾಡು ಹೇಳೋದಕ್ಕೂ ಏನು ಸಂಬಂಧ? ಒಬ್ರು ಕೇಳಿದ್ರು ಯಾರ, ನಿಮ್ಮ ಯಜಮಾನ್ರು ಕೊಟ್ಟಾಗ ಹಾಡು ಹೇಳಸ್ರಿ ಅಂತಂದು. ಧ್ವನಿ ಭಾಳ ಚೆನ್ನಾಗೈತಲ್ಲ. ಹೇಳ್ತೀಯಾ? ಹೇಳ್ಬೇಕಂತ ಮಾಡಿ ಹಿಂದ್ಗಡೆ ಕೂತ್ಕೊಂಡು ಈ ಟೈಲ್ಸ್ನವರು ಬರ್ತಾರಂದು ಸಾರು ಮಾಡಿಟ್ರಿ ಬರಲ್ಲ. ಏನು ಬೇಕು? ಇವಾಗ ನೀರಷ್ಟು ತುಂಬಿಸ್ಕೊಂಡೆ, ಟೀಗೆ ಇಟ್ಟಿದ್ದೀನಿ. ಟೈಮ್ ಬಂದಾಗಲೇ 11 ಕಾಲು ಆಗ್ತಾ ಬಂತು. 11 ಗಂಟೆ ಹಿಂಗೇನೆ ಒಯ್ಬೇಕಾಗಿತ್ತು. ನೀರು ಹಿಡಿಯೋ ಗದ್ದಲದಲ್ಲಿ ಟೀ ಇಡೋದನ್ನೇ ಮರ್ತುಬಿಟ್ಟೆ. ಇವಾಗ ಟೀಗೆ ಇಟ್ಟಿದ್ದೀನಿ. ಟೀ ತೊಗೊಂಡು ಹೋಗಿ ಕೊಟ್ಟು ಬರಬೇಕು. ಅಲ್ಲಿ ಹಿಂದ್ಗಡೆ ಪಾತ್ರೆ ಎಲ್ಲ ತೊಳಿಬೇಕು. ಚರಂಡಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸ್ಮೆಲ್ಲು ತಡ್ಕೊಳಕ್ಕಾಗ್ತಾಯಿಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗ್ತಿತ್ತು. ಅದಕ್ಕೆ ಬಿಟ್ಟು ಬಾಗಿಲಾಕಿ ಬಂದಿದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ ಅಂತ ತೆಗಿತಾ ಇದ್ದಾರಲ್ಲಿ. ನನಗೆ ಒಂಥರ ಸ್ಮೆಲ್ಲಿಗೆ ತಲೆನೋವು, ವಾಮಿಟ್ ಬಂದಂಗೆ ಆಗ್ತೈತಿ. ಈಗ ಟೀ ಒಯ್ದು ಕೊಟ್ಟು ಬರಬೇಕು. ನೀರು ಅಲ್ಲಿ ಪಕ್ಕದ ಮನೆಯವ್ರು ಇಸ್ಕೊಂಡಿದ್ದಾರೆ, ನನಗೆ ಸಾಕು. ಈಗ ಅವ್ರಿಗೆ ಟೀ ಒಯ್ದು ಕೊಟ್ಟು ಬರ್ತೀನಿ. ಬನ್ನಿ. ಟೀ ರೆಡಿ ಆಯಿತು, ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಕೊಟ್ಟು ಬರೋಣ ಬೇಗ.
ಅಲ್ಲಿಂದ ಬಂದು ಪೈಪ್ ಹಾಗೆ ಬಿಟ್ಟೋಗಿದ್ದೆ, ನೀರು ಇತ್ತಲ್ಲ ಪಕ್ಕದ ಮನೆಯವ್ರು ಹುಡ್ಕೊಂತ ಇದ್ದರು ಹಿಂದ್ಗಡೆಯಿಂದ, ಹಾಗೆ ಬಿಟ್ಟೋಗಿದ್ದೆ. ಇವಾಗ ಪೈಪ್ ಸುತ್ತಾನ ಅಂತ ಹೇಳಿ ಬಂದಿದ್ದೀನಿ. ನನಗೆ ಹೆಂಗೆ ಬರುತ್ತೋ ಹಾಗೆ ಸುಮ್ಮನೆ ಸುತ್ತಿ ಇಡ್ತೀನಿ, ಮತ್ತು ಹಾಗೆ ಬಿಡೋಂಗಿಲ್ಲಲ್ಲ ಹಾಗೆ, ಅದಕ್ಕೋಸ್ಕರ ನಮ್ಮ ಮನೆಯವ್ರಿದ್ರು ಅಂದರೆ ಅವರೇ ನೀರು ಹಿಡಿಯೋ ಕೆಲಸ ಅವ್ರದ್ದೇ ಇರುತ್ತೆ, ಅವರಿಲ್ಲ ಅಂದರೆ ನಾನೇ ಮಾಡಬೇಕಾಗತ್ತೆ. ಇವಾಗೇನೋ ಇಲ್ಲೇ ಕೆಲ್ಸಕ್ಕೆ ಹೋಗಿದ್ರು, ಬಂದರು ಡ್ರಮ್ಮೆಲ್ಲ ತೊಳ್ಕೊಟ್ರು. ಅಂದರೆ ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗಾತು ಅಂದರೆ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಇಲ್ಲ ಅಂತಂದರೆ ಅವರು ಇಂಥ ದಿನ ನೀರು ಬಿಡ್ತಾರೆ ಅಂತ ಗೊತ್ತಿದ್ದಾಗೆ ಹಿಂದಿನ ದಿನ ಇಲ್ಲಾಂದರೆ ಆವತ್ತಿನ ಬೆಳಗಿನ ದಿನ ಎಲ್ಲ ತೊಳ್ಕೊಟ್ಟು ಹೋಗಿರ್ತಾರೆ. ಇದೇ ಥರ ನಮ್ಮ ರೊಟೀನ್ ಇರುತ್ತೆ. ಈಗ ಪೈಪ್ ಒಳಗಿನ ನೀರೆಲ್ಲ ತೆಗಿತಾ ಇದ್ದೀನಿ, ತೆಗೆದ್ಬಿಟ್ಟು ಆಮೇಲೆ ಸುತ್ತಬೇಕು. ಹಾಗೆ ನಿನ್ನೆ ಒಂದು ಸಂಜೆ ವಿಡಿಯೋ ಹಾಕಿದ್ದೆ. 2 ವಿಡಿಯೋ ಹಾಕಿದ್ದಕ್ಕೆ ತುಂಬ ಜನ ಖುಷಿಪಟ್ರಿ, ಸಪೋರ್ಟ್ ಮಾಡಿದ್ರಿ. ನೀವು ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ತುಂಬ ದೊಡ್ಡ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಅಂದರೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಈಗ ಏನಾದರೂ ಟಾಪಿಕ್ ಅನ್ನೋದೊಂದು ಇರಬೇಕಲ್ಲ, ಹಾಗಾಗಿ ವಿಡಿಯೋಸ್ ಮಾಡ್ತಾಯಿಲ್ಲ ಅಷ್ಟೇ. ಯಜಮಾನ್ರು ಬೇರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿಮಗೆ ತುಂಬ ಐಟಮ್ ತೋರಿಸೋವಿದ್ದಾವೆ. ಬಾಗಿಲು ಮತ್ತು ಪ್ಲಂಬರಿಂಗ್ ಸಾಮಾನು ಎಲ್ಲ ತೊಗೊಂಬಂದು ನಮ್ಮಮ್ಮ ಅವ್ರ ಮನೆ, ಹೊಸ ಮನೆ ಇದೆಯಲ್ಲ ಅಲ್ಲೇ ನನಗೆ ಹತ್ರ ಆಗುತ್ತಲ್ಲ, ಅವ್ರ ಮನೆ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅವರು ಗೃಹಪ್ರವೇಶ ಮಾಡೋದು ಇನ್ನೂ ಸ್ವಲ್ಪ ಲೇಟು, ಹಾಗಾಗಿ ಅವ್ರ ಮನೇಲೇ ಇರಲಿ ಅಂತ ಹೇಳಿ ಅಲ್ಲೇ ಬೀಗ ಹಾಕೋಂಗೆಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲೇ ಇಟ್ಟಿದ್ದೀವಿ. ಅದನ್ನೆಲ್ಲ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಳ್ತೀನಿ. ಅವರು ಸಿಗ್ತಾನೆ ಇಲ್ಲ ನನಗೆ, ಯಾವಾಗೋ ಬರ್ತಾರೆ, ಯಾವಾಗೋ ಹೋಗ್ತಾರೆ. ಅವ್ರು ಸಿಕ್ಕಿದ್ರಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ಹಿಡ್ಕೊಂಡಿರ್ತೀನಿ. ಅಲ್ಲೇ ಕೆಲಸದ ಹತ್ರನೇ ತುಂಬ ಬ್ಯುಸಿ. ಇವಾಗ ಸ್ವಲ್ಪ ಮನೆ ಕೆಲಸ ಮುಗಿಯೋವರೆಗೂ ಹಾಗೆ ನಾವು ಇವಾಗ ವೈಟ್ ವಾಶ್ ಕೂಡ ಮಾಡಿಸ್ತಾ ಇದ್ದೀವಿ. ಒಂದು ಕೋಟು ಇವಾಗ ಹೊಡಿತಾರಂತೆ, ಮತ್ತೊಂದು ಕೋಟ್ ಅದ್ರ ಮೇಲೆ ಹೊಡೆದು ಬಣ್ಣ ಹೊಡಿತೀನಿ ಅಂತ ಹೇಳಿದ್ದಾರೆ. ಇವಾಗ ಆ ಕೆಲಸನೂ ಕೂಡ ನಡೀತಾ ಇದೆ ಒಟ್ಟೊಟ್ಟಿಗೆ. ಅಲ್ಲಿ ತುಂಬ ಜನ ಇರೋದ್ರಿಂದ ಆಲ್ಮೋಸ್ಟು ಎಲ್ಲ ವೀಡಿಯೋ ಮಾಡೋದಕ್ಕೂ ನನಗೆ ಅಷ್ಟು ಸರಿಯಾಗಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಜಾಸ್ತಿ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಹಂಗೆ ನಿನ್ನೆ ನಾನು ಏನಾದರೂ ಟಾಪಿಕ್ ಇದ್ದರೆ ಹೇಳಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂದಿದ್ದಕ್ಕೆ ಒಂದು ತುಂಬ ಜನ ವಿಡಿಯೋಸ್ನ ಮಾಡಿ ಅಂತ ಹೇಳಿದ್ದೀರಾ. ಹಾಗೆ ನಾನು ಎಡಿಟ್ ಮಾಡುವಾಗ ಸ್ವಲ್ಪ ತೊದಲುತ್ತೀನಿ ಜಾಸ್ತಿ. ನಿನ್ನೆ ಒಬ್ಬರು ಟಾಮಿ ಅಂತ ಇರೋರು, ಅವರು ಹೇಳಿದ್ರಲ್ಲ ತಾಯ್ತನದ ಬಗ್ಗೆ ಮಾತಾಡೋಕ್ಕೆ ಹೇಳಿದರು, ಹಂಗಾಗಿ ಅದ್ರ ಬಗ್ಗೆ ಮಾತಾಡಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ನೆನ್ನೆನೇ ಇನ್ನೊಬ್ಬರು ಕಳಿಸಿದ್ರು, ದುಡ್ಡು ಅಮೌಂಟ್ ಹೇಗೆ ಸೇವ್ ಮಾಡೋದು ಏನು ಅಂತ ಅದ್ರ ಬಗ್ಗೆ ಕೇಳಿದರು. ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಕೆಲವೊಬ್ಬರು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತಲೂ ಕೇಳಿದ್ದೀರಾ, ಅದ್ರ ಬಗ್ಗೆನೂ ಹೇಳ್ತೀನಿ. ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ, ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ. ಆಲ್ರೆಡಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ನೀವು ವಿಡಿಯೋಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಿದ್ದೀರಾ. ಥ್ಯಾಂಕ್ಸ್ ಎಲ್ರಿಗೂ.